ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಆ್ಯಂಡ್ ದೆನ್ ದಾವಣಗೆರೆಯಲ್ಲಿ ಆಹಾ 2000ಗೆ ನಾವು ಯಾವಾಗಲೂ ಇಲ್ಲಿ ವಿಸಿಟ್ ಮಾಡ್ತಿರ್ತೀವಿ. ಇಲ್ಲಿ ಆಹಾ 2000 ಸ್ಪೆಷಾಲಿಟಿ ಏನು ಅಂದರೆ, ಕಂಪೇರ್ ಮಾಡಿದರೆ ಬೇರೆ ಕಡೆ ಆಹಾ 2000ಅಲ್ಲಿ ಕೇಕ್ ಆಗಿರ್ಬೋದು ಆ್ಯಂಡ್ ಇಲ್ಲಿ ಸರ್ವ್ ಮಾಡತಕ್ಕಂತಹ ಪ್ರೊಸೀಜರ್ ಆಗಿರ್ಬೋದು ಆ್ಯಂಡ್ ವೆರಿ ವೆರಿ ಡಿಲಿಷಿಯಸ್ ಆ್ಯಂಡ್ ವೆರೈಟಿ ಟೈಪ್ಸ್ ಆಫ್ ಕೇಕ್ಸ್ನ ನಾವು ನೋಡ್ತೀವಿ. ಆ್ಯಂಡ್ ದೆನ್ ಆಹಾ 2000 ಅಂದ್ರೆ ದಾವಣಗೆರೆಗೆ ಒಂದು ಫೇಮಸ್ ಅಂತಲೇ ಹೇಳ್ಬೋದು. ನಾವಂತರೂ ಯಾವಾಗಲೂ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಯಾವಾಗಲೂ ವಿಸಿಟ್ ಮಾಡ್ತಿರ್ತೀವಿ. ನೀವು ಕೂಡ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀರಾ. ಹಾಗಾದರೆ ನಮ್ಮ ಆಹಾ 2000ಗೆ ವಿಸಿಟ್ ಮಾಡಿ ತುಂಬ ಎಕ್ಸೈಟ್ಮೆಂಟ್ ಆಗಿ ತುಂಬ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಆಹಾ 2000 ಕಡೆಯಿಂದ ಮತ್ತು ನಮ್ಮ ಎಲ್ಲರ ಕಡೆಯಿಂದನೂ ಹ್ಯಾಪಿ ನ್ಯೂ ಇಯರ್. ಏನಂದರೆ ಇವಾಗ ಏನಂತ ಹೇಳ್ಬೋದು, ಒಂದು ಎಲ್ಲ ಕೆಲಸ ಮಾಡಿ ವರ್ಕ್ ಪ್ರೆಷರಲ್ಲಿ ಎಲ್ಲ ಬ್ಯುಸಿ ಆಗಿರ್ತೀವಿ. ಇವತ್ತು ಒಂದಿನ ನಮಗೆ ಏನೋ ಒಂದು ಮನಸ್ಸಿಗೆ ಖುಷಿಯಾಗಿರುತ್ತೆ. ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದ್ರಿಂದ ಸಣ್ಣ ಮಕ್ಕಳಿಗಾಗಿರ್ಬೋದು ಅವರಿಗೆ ಏನೋ ಒಂದು ವೆರೈಟಿ ಕೇಕನ್ನು ಡಿಸೈನ್ ಆಗಿ ಮಾಡಿರ್ತಾರೆ. ಅದನ್ನು ನೋಡಿ ತುಂಬ ಖುಷಿಯಾಗಿರ್ತಾರೆ. ಸೊ ಅದನ್ನು ಕೇಕ್ ಕಟ್ ಮಾಡಿದ್ರ ಮುಖಾಂತರ ಸೆಲೆಬ್ರೇಟ್ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಖುಷಿ. ಸ್ವೀಟ್ ಚೆನ್ನಾಗಿರುತ್ತೆ, ಕೇಕ್ ಡೆಲಿಷಿಯಸ್ ಆಗಿರುತ್ತೆ ಅಂತ ಹೇಳ್ಬೋದು. ಕೋಲ್ಡ್ ಕೇಕ್ ಆ್ಯಂಡ್ ನಾರ್ಮಲ್ ಕೇಕ್ ಈ ರೀತಿಯಾಗಿ ಆಹಾ 2000ಅಲ್ಲಿ ವೆರೈಟಿ ಆಫ್ ಕೇಕನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಹೇಗಿರಬೇಕು ಅಂತ ಅಂದರೆ, ನನ್ನ ಜೀವನದಲ್ಲಿ ಆ್ಯಕ್ಚುಲಿ ನಾನು MCA ಸ್ಟಡಿ ಮಾಡ್ತಿರೋದು BIT ಇಂಜಿನಿಯರಿಂಗ್ ಕಾಲೇಜಲ್ಲಿ. ನನ್ನ ಒಂದು ರೆಸಲ್ಯೂಷನ್ ಬಂದುಬಿಟ್ಟು, ಒಂದು ಯಾರಿಗೆ ಆಶ್ರಮದಲ್ಲಿರೋಂತಹ ಮಕ್ಕಳುಗಳಿರ್ತಾರೆ, ಅವರಿಗೆ ಕಣ್ಣು ಕಾಣಿಸ್ತಿರಲ್ಲ ಅಥವಾ ಅವ್ರಿಗೆ ಯಾರೋ ಪೇರೆಂಟ್ಸ್ ಇರೋದಿಲ್ಲ. ಸೊ ಅವರಲ್ಲಿ ಖುಷಿನ ಕಾಣ್ತಾ, ಅವ್ರಿಗೆ ಏನು ಬೇಕು, ಅವ್ರಿಗೇನು ಫೆಸಿಲಿಟೀಸ್ ಇರೋದಿಲ್ಲ, ಅವರಲ್ಲಿ ನಮ್ಮ ಖುಷಿನ ಕಾಣಬೇಕು. ಆಗಾಗ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಏನಾಗುತ್ತೆ ಅದನ್ನು ಅವರಿಗೆ ಏನು ದಾನ ಮಾಡ್ತಾ, ಅವ್ರಿಗೆ ಏನಾದರೂ ಕೊಡ್ತಾ ನಾವು ಅವರಲ್ಲಿ ಖುಷಿ ಕಾಣೋಣ ಮತ್ತು ಅವ್ರಿಗೆ ಏನೇನು ಬೇಕು ನಾವೆಲ್ಲದನ್ನು ಪ್ರೊವೈಡ್ ಮಾಡೋಣ ಅಂತ ಹೇಳ್ತಾ ಇದರಲ್ಲಿ ನಾನು ಖುಷಿ ಕಾಣ್ತೀನಿ. ದೆನ್ ನಾನೆಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡಿ ಒಂದು ಒಳ್ಳೆ ಕಂಪ್ನಿಗೆ ಹೋಗಬೇಕು ಅಂತ ಒಂದು ಮೈಂಡ್ ಸೆಟ್ ಇದೆ. ಅದರಲ್ಲಿ ಎಲ್ಲ ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾ, ಮತ್ತು ನಾವೆಲ್ಲ ಇವಾಗ ಎಲ್ಲದನ್ನು ನಮಗೆಲ್ಲ ಫೆಸಿಲಿಟೀಸ್ಗಳು ಚೆನ್ನಾಗಿದೆ. ಬಟ್ ಯಾರಿಗಿಲ್ಲ, ಯಾವ ಮಕ್ಕಳಿಗಿಲ್ಲ, ಒಂದು ವೃದ್ಧಾಶ್ರಮ ಇರುತ್ತೆ, ಚೆನ್ನಾಗಿ ಮನೆಗೆ ಮಕ್ಕಳಿಗೆ ನೋಡ್ಕೋತಿರಲ್ಲ, ಅಂಥವರಿಗೆ ಒಳ್ಳೇದಾಗಲಿ, ಅಂಥವರಿಗೆ ಹೆಲ್ಪ್ ಮಾಡೋಣ ನಮ್ಮ ಕಡೆಯಿಂದ ಅಂತ ಹೇಳ್ತಾ 2025 ಅವರಿಗೂ ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊತೀನಿ. ನಾನು ಜನರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಯಾವುದೇ ರೀತಿ ಅಡೆತಡೆಗಳಾಗದೆ, ಪ್ರಾಬ್ಲಮ್ಸ್ಗಳು ಮಾಡ್ಕೊಳ್ದೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ಏನಂದರೆ, ಏನೇ ಮಾಡಲಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತೀನಿ. ಪೂರ್ಣಿಮಾ. ಅಂದರೆ ಈಗ ನಾವು ಇಲ್ಲಿ ಬಂದಿರೋದು ಕೇಕ್ ನೋಡಿ ಮತ್ತು ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಚೂಸ್ ಮಾಡಿ ತಗೊಂಡೋಗಿ ಅದನ್ನು ಹ್ಯಾಪಿಯಿಂದ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಎಲ್ಲರೂ ಕಾಸ್ಟ್ ಹಾಕಿ ಎಲ್ಲರೂ ಫ್ರೆಂಡ್ಶಿಪ್ಪಿಂದ ತಗೊಂಡೋಗಿ ಖುಷಿಯಿಂದ ಕಟ್ ಮಾಡಿ ಶೇರ್ ಮಾಡ್ಕೊತೀವಿ. ನ್ಯೂ ಇಯರ್ ಬಂದರೆ ಎಲ್ಲರಿಗೂ ಹೊಸ ವರ್ಷ ಅಂತ ಖುಷಿ ಆಗುತ್ತೆ. ಆಮೇಲೆ ಈಗ ಸಂಕ್ರಾಂತಿ ಬರುತ್ತಲ್ವ, ನ್ಯೂ ಇಯರ್ ಬಂದರೆ ಅದಕ್ಕೂ ಖುಷಿ ಆಗುತ್ತೆ. ಬೇವು ಬೆಲ್ಲ ತಿನ್ಬೋದು ನಾವು ಅಂತ ಹೇಳ್ಬಿಟ್ಟು ಕಟ್ ಮಾಡ್ತೀವಿ. ನಾವು ಎಲ್ಲರೂ ಸೇರಿಬಿಟ್ಟು ಖುಷಿಯಿಂದ ಎಲ್ಲರೂ ಸೇರಿಬಿಟ್ಟು ಕಟ್ ಮಾಡ್ತೀವಿ. ಹಂಗೆ 12 ಗಂಟೆಗೆ ಕೇಕ್ ಕಟ್ ಮಾಡ್ತೀವಿ. ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲರ ಜೊತೆಗೆ ಶೇರ್ ಮಾಡ್ಕೊಂಡು ಕೇಕ್ ಕಟ್ ಮಾಡ್ತೀವಿ. ನನಗೆ ಖುಷಿ ಆಗುತ್ತೆ. ಎಲ್ಲರೂ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ಅವ್ರ ಜೊತೆ ಶೇರ್ ಮಾಡ್ಕೋಬೋದು ಅಂತ ಖುಷಿ ಆಗುತ್ತೆ. ಮಾನ್ವಿ ಅಮ್ಮ. ನಾವು ಪ್ರತಿ ವರ್ಷ ಈಗ ಸಾಧಾರಣ 24ನೇ ವರ್ಷ ನಮ್ದೀಗ ನಾವು ಇಲ್ಲಿ ಕೇಕ್ ಮಾರಾಟ ಮಾಡ್ತಾ ಇರೋದು. ಅದು ನಾವು ಪ್ರತಿ ವರ್ಷನೂ ಕೇಕ್ ಮಾಡ್ತಾ ಇದ್ವಿ. ಈ ಸರಿ ಕಾರಣಾಂತರದಿಂದ ಮಾಡಲಿಲ್ಲ. ಆದರೆ ಬರೀ ಕೇಕ್ ಸೇಲ್ ಮಾಡಿದ್ವಿ. ಆದರೂ ಜನ ನಮ್ಮನ್ನು ಭಾಳ ಪ್ರೋತ್ಸಾಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಕೇಕ್ ಅಂದರೆ ತುಂಬ ಜನ ಇಷ್ಟಪಡ್ತಾರೆ. 2000 ಕೇಕ್ ಬೇಕು ಅಂತಲೇ ಇಷ್ಟಪಡ್ತಾರೆ. ನಮ್ಗೆ ಏನು ಮುಂಚೆಯಿಂದ ಕೊಡ್ತಾ ಇದ್ದಾರೆ ಕೋಆಪ್ರೇಟ್, ಅದೇ ರೀತಿ ಕೊಡ್ತಾ ಇದ್ದಾರೆ. ಹೊಸ ವರ್ಷಕ್ಕೆ ಜನಗಳಿಗೆ ನಾವು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ನಮ್ಮ ಕಸ್ಟಮರ್ಸ್ ಇದಾರಲ್ಲ ಅವರಿಗೆಲ್ಲ. ಈ 2025ನೇದು ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ನೋಡಬೇಕು ಏನಾಗುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಮ್ಮ ಬರ್ತಕ್ಕಂಥ ಕಸ್ಟಮರಿಗಾಗಲಿ ಅಥವಾ ಹೊರಗಡೆ ಜನತೆಗಾಗಲಿ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಶ್ರೀನಿವಾಸರಾವ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.